ನಮಃ. ನಮಸ್ಕಾರ ಸ್ನೇಹಿತರೆ. ನಮ್ಮ ಜೀವನದಲ್ಲಿ ಶಾಂತಿ, ನೆಮ್ಮದಿ ಮತ್ತು ಆತ್ಮಶಕ್ತಿಯನ್ನು ಪಡೆಯಲು ನಾವು ಎಷ್ಟು ಪ್ರಯತ್ನಗಳನ್ನು ಮಾಡುತ್ತೇವೆ ಅಲ್ಲವಾ? ಧ್ಯಾನ ಮಾಡುತ್ತೇವೆ, ವ್ರತಗಳನ್ನು ಕೈಗೊಳ್ಳುತ್ತೇವೆ, ಪೂಜೆ, ಹೋಮ, ಹವನ ಮಾಡುತ್ತೇವೆ. ಆದರೆ ಒಂದು ಕ್ಷಣ ಯೋಚಿಸಿ ನೋಡಿ, ಇವೆಲ್ಲಕ್ಕೂ ಮೀರಿ ಇನ್ನೂ ಸರಳವಾದ ಒಂದು ಮಾರ್ಗ ಇದ್ದರೆ? ಹೌದು ಸ್ನೇಹಿತರೆ, ಮಂತ್ರಗಳನ್ನು ಪಠಿಸುವುದರಿಂದ ಮಾತ್ರವಲ್ಲ, ಕೇವಲ ಕೇಳುವುದರಿಂದಲೂ ಅದ್ಭುತ ಫಲಿತಾಂಶಗಳನ್ನು ಪಡೆಯಬಹುದು ಎಂಬುದು ನಿಮಗೆ ಗೊತ್ತಿದೆಯಾ? ಇಂದು ನಾವು ನಿಮಗೆ ಹೇಳಲಿರುವುದು ಎಲ್ಲರಿಗೂ ಸುಲಭವಾಗಿ ಅನುಸರಿಸಬಹುದಾದ ಆದರೆ ಬಹಳ ಶಕ್ತಿಯುತವಾದ 2 ಶಿವ ಮಂತ್ರಗಳ ಬಗ್ಗೆ. ಮೊದಲಿಗೆ ಒಂದು ಸತ್ಯವನ್ನು ತಿಳಿದುಕೊಳ್ಳೋಣ. ಮಂತ್ರ ಎಂದರೆ ಕೇವಲ ಪದಗಳ ಸಮೂಹ ಅಲ್ಲ, ಅದು ಒಂದು ಶಬ್ದ ಶಕ್ತಿ, ಒಂದು ಸ್ಪಂದನ, ಒಂದು ಆವರ್ತನೆ. ನಾವು ಮಂತ್ರವನ್ನು ಪಠಿಸಿದಾಗ ಅದರ ಧ್ವನಿ ನಮ್ಮ ದೇಹ ಮತ್ತು ಮನಸ್ಸಿನ ಮೇಲೆ ಪ್ರಭಾವ ಬೀರುತ್ತದೆ. ಆದರೆ ನಾವು ಅದನ್ನು ಗಮನವಿಟ್ಟು ಕೇಳಿದಾಗ ಅದು ಇನ್ನೂ ಆಳವಾದ ಮಟ್ಟದಲ್ಲಿ ನಮ್ಮ ಒಳ ಮನಸ್ಸಿಗೆ ಸೇರುತ್ತದೆ. ನೀವು ಯಾವಾಗಲಾದರೂ ಗಮನಿಸಿದ್ದೀರಾ? ಒಂದು ಹಾಡನ್ನು ಪದೇ ಪದೇ ಕೇಳಿದಾಗ ಅದರ ಪದಗಳು ನಮ್ಮ ಮನಸ್ಸಿನಲ್ಲಿ ನೆಲೆಸುತ್ತವೆ. ನಾವು ತಿಳಿಯದೆ ಅದನ್ನು ಗುನುಗುತ್ತಿರುತ್ತೇವೆ. ಹಾಗೆಯೇ ಮಂತ್ರಗಳು ಕೂಡ ನಮ್ಮ ಮನಸ್ಸಿನ ಮೇಲೆ ನಿಧಾನವಾಗಿ ಕೆಲಸ ಮಾಡುತ್ತವೆ. ಈಗ ಆ 2 ಶಕ್ತಿಯುತ ಶಿವ ಮಂತ್ರಗಳನ್ನು ನೋಡೋಣ. ಮೊದಲನೆಯ ಮಂತ್ರ ಓಂ ಮಹಾದೇವಾಯ ನಮಃ. ಎರಡನೇ ಮಂತ್ರ ಜ್ಯೇಷ್ಠಾಯ ನಮಃ. ಈ ಮಂತ್ರಗಳು ಕೇವಲ ಶಬ್ದಗಳಲ್ಲ, ಇವುಗಳಲ್ಲಿ ಇರುವ ಶಕ್ತಿ ನಮ್ಮ ಒತ್ತಡವನ್ನು ಕಡಿಮೆ ಮಾಡುತ್ತದೆ, ನಕಾರಾತ್ಮಕ ಆಲೋಚನೆಗಳನ್ನು ದೂರ ಮಾಡುತ್ತದೆ ಮತ್ತು ನಮ್ಮನ್ನು ಶಿವನೊಂದಿಗೆ ಸಂಪರ್ಕಿಸುವ ಒಂದು ದಾರಿಯಾಗಿದೆ. ನಾವು ದಿನಕ್ಕೆ ಕೇವಲ 2 ಬಾರಿ ಬೆಳಗ್ಗೆ ಮತ್ತು ರಾತ್ರಿ ಈ ಮಂತ್ರಗಳನ್ನು ಶಾಂತವಾಗಿ ಕುಳಿತು ಕೇಳಿದರೆ ಸಾಕು. ಯಾವುದೇ ಕಠಿಣ ನಿಯಮಗಳ ಅಗತ್ಯವಿಲ್ಲ, ಯಾವುದೇ ವಿಶೇಷ ಪೂಜೆಗಳ ಅಗತ್ಯವಿಲ್ಲ. ಆದರೆ ಒಂದು ಮುಖ್ಯ ವಿಷಯ, ಮಂತ್ರವನ್ನು ಕೇಳುವಾಗ ಕಣ್ಣು ಮುಚ್ಚಿ ಮನಸ್ಸನ್ನು ಶಾಂತಗೊಳಿಸಿ ಸಂಪೂರ್ಣ ಗಮನವನ್ನು ಮಂತ್ರದ ಮೇಲೆ ಇಡಬೇಕು. ಆ ಸಮಯದಲ್ಲಿ ನಮ್ಮ ಆಲೋಚನೆಗಳನ್ನು ಬಿಟ್ಟು ಬಿಡಬೇಕು. ಆತುರ ಪಡಬಾರದು. ಕೇವಲ ಆ ಶಬ್ದವನ್ನು ಮಾತ್ರ ಅನುಭವಿಸಬೇಕು. ನಾವು ತಕ್ಷಣವೇ ಫಲಿತಾಂಶವನ್ನು ಕಾಣುವುದಿಲ್ಲ, ಆದರೆ ನಿಧಾನವಾಗಿ ನಮ್ಮ ಮನಸ್ಸು ಶಾಂತವಾಗಲು ಪ್ರಾರಂಭಿಸುತ್ತದೆ. ಒತ್ತಡ ಕಡಿಮೆಯಾಗುತ್ತದೆ. ನಮ್ಮ ಪ್ರತಿಕ್ರಿಯೆಗಳು ಮೃದುವಾಗುತ್ತದೆ. ಇದು ಒಂದು ನಿಧಾನವಾದ ಪ್ರಕ್ರಿಯೆ, ಆದರೆ ಅದು ತುಂಬ ಗಾಢವಾದ ಬದಲಾವಣೆಯನ್ನು ತರುತ್ತದೆ. ನಮಗೆ ತಿಳಿಯದಂತೆ ನಕಾರಾತ್ಮಕತೆ ನಮ್ಮ ಜೀವನದಿಂದ ದೂರ ಸರಿಯುತ್ತದೆ. ಇಂದಿನ ಜಗತ್ತಿನಲ್ಲಿ ಎಲ್ಲರೂ ತಕ್ಷಣದ ಫಲಿತಾಂಶವನ್ನು ಬಯಸುತ್ತಾರೆ, ಆದರೆ ನಿಜವಾದ ಬದಲಾವಣೆ ಎಂದಿಗೂ ನಿಧಾನವಾಗಿ ಬರುತ್ತದೆ. ಹಾಗಾಗಿ ಸ್ನೇಹಿತರೆ, ಈ 2 ಶಿವ ಮಂತ್ರಗಳನ್ನು ಪ್ರತಿದಿನ ಕೇಳುವ ಅಭ್ಯಾಸವನ್ನು ಆರಂಭಿಸಿ. ಕೇವಲ 5 ರಿಂದ 10 ನಿಮಿಷ ನಿಮಗಾಗಿ ತೆಗೆದುಕೊಳ್ಳಿ. ನೀವೇ ನೋಡುತ್ತೀರಿ ನಿಮ್ಮ ಒಳ ಮನಸ್ಸಿನಲ್ಲಿ ಆಗುವ ಬದಲಾವಣೆಯನ್ನು, ನಿಮ್ಮ ಜೀವನದಲ್ಲಿ ಮೂಡುವ ಶಾಂತಿಯನ್ನು.
ಕೊನೆಯಲ್ಲಿ ಒಂದು ಮಾತು ನೆನಪಿಡಿ, ಮಂತ್ರದ ಶಕ್ತಿ ನಿಮ್ಮ ನಂಬಿಕೆ ಮತ್ತು ಗಮನದಲ್ಲಿದೆ. ಹಾಗಾಗಿ ಇಂದೇ ಆರಂಭಿಸಿ. ಮಹಾದೇವಾಯ ನಮಃ, ಜ್ಯೇಷ್ಠಾಯ ನಮಃ. ಶಿವನ ಕೃಪೆ ನಮ್ಮೆಲ್ಲರ ಮೇಲೆ ಸದಾ ಇರಲಿ. ಧನ್ಯವಾದಗಳು. ಓಂ ನಮಃ ಶಿವಾಯ. ಮಹಾದೇವಾಯ ನಮಃ. ಜ್ಯೇಷ್ಠಾಯ ನಮಃ. 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 ಓಂ ನಮಃ ಶಿವಾಯ. ಮಹಾದೇವಾಯ ನಮಃ. ಜ್ಯೇಷ್ಠ
ಶಿಖಾ